ಇನ್ನು ಕೇವಲ ಈ ಕರಾವಳಿ ಭಾಗದಲ್ಲಿ ಮಾತ್ರ ಅಲ್ಲ, ಮಲೆನಾಡು ಭಾಗದಲ್ಲಿ ಮಾತ್ರ ಅಲ್ಲ, ನಿನ್ನೆ ಬೆಂಗಳೂರಿನಲ್ಲೂ ಕೂಡ ಮಳೆ ಆಯಿತು. ನಿನ್ನೆ ಸುರಿದ ಮಳೆಗೆ ನದಿಯಂತಾಗಿದೆ ಏರ್ಪೋರ್ಟ್ನ ಫ್ಲೈಓವರ್. ವಿದೇಶಿಗನ ಮೊಬೈಲ್ನಲ್ಲಿ ಬೆಂಗಳೂರಿನ ಬಂಡವಾಳ ಬಯಲಾಗಿದೆ. ವಿದೇಶಿಗನ ಮೊಬೈಲ್ನಲ್ಲಿ ನಿನ್ನೆ ಸಂಜೆ ಏರ್ಪೋರ್ಟ್ ತಲುಪೋದಕ್ಕೆ 1 ಗಂಟೆ ವಿಳಂಬ ಆಯ್ತಂತೆ. ಫ್ಲೈಓವರ್ ಮೇಲ್ಭಾಗದಲ್ಲಿ ಸಂಪೂರ್ಣವಾಗಿ ಮಳೆಯ ನೀರು ನಿಂತಿತ್ತು. ಇದು ಫ್ಲೈಓವರ್ ರೀ, ಕೆಳಗಡೆ ರಸ್ತೆ ಅಲ್ಲ. ಫ್ಲೈಓವರ್ನ ಮೇಲೆ ನೀರು ನಿಂತಿದೆ. ವಿದೇಶಿಗನೊಬ್ಬ ಫೋಟೋ ಕ್ಲಿಕ್ಕಿಸಿದ್ದಾನೆ, ವಿಡಿಯೋ ಮಾಡಿದ್ದಾನೆ. ವಿದೇಶದ ವ್ಯಕ್ತಿಯೊಬ್ಬ, ಸಿಂಗಾಪುರ, ಅಮೇರಿಕಾ, ಬ್ರ್ಯಾಂಡ್ ಬೆಂಗಳೂರು. ಆ ಬ್ರ್ಯಾಂಡ್ ಬೆಂಗಳೂರು ನೋಡ್ತಾ ಇದ್ದೀವಿ. ಕೇವಲ 2 ತಾಸು ಸುರಿದಂಥ ಮಳೆ ಬೆಂಗಳೂರಿನಲ್ಲಿ. ಆಯ್ತಪ್ಪ, ಕರಾವಳಿ ಭಾಗದಲ್ಲಿ ಮಳೆ ಆಗಿದೆ, ವಿಪರೀತವಾಗಿ ಆಗಿದೆ, ದಾಖಲೆಯ ಮಳೆ ಆಗಿದೆ, ಫೈನ್. ಆದರೆ ವಿಪರೀತ ಅನ್ನೋ ಮಳೆನೂ ಅಲ್ಲ, 2 ಗಂಟೆ ಸುರಿದಂಥ ಮಳೆ. ಅದು ಫ್ಲೈಓವರ್ನ ಮೇಲ್ಭಾಗದಲ್ಲಿ ಸಂಪೂರ್ಣ ಮಳೆ ನೀರು ನಿಂತಿತ್ತು. ಕೆರೆ ಅಂತ ಆಗಿತ್ತು ಫ್ಲೈಓವರ್. ಮಳೆ ನೀರು ನಿಂತ ಕಾರಣ ನಿಧಾನಗತಿಯಲ್ಲಿ ವಾಹನ ಸಂಚಾರ ಇತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಅಧಿಕಾರಿಗಳಿಗೆ ಜನ ಹಿಡಿ ಶಾಪ. ಇನ್ನು ಕೇವಲ ಈ ಕರಾವಳಿ ಭಾಗದಲ್ಲಿ ಮಾತ್ರ ಅಲ್ಲ, ಮಲೆನಾಡು ಭಾಗದಲ್ಲಿ ಮಾತ್ರ ಅಲ್ಲ, ನಿನ್ನೆ ಬೆಂಗಳೂರಿನಲ್ಲೂ ಕೂಡ ಮಳೆ ಆಯಿತು. ನಿನ್ನೆ ಸುರಿದ ಮಳೆಗೆ ನದಿಯಂತಾಗಿದೆ ಏರ್ಪೋರ್ಟ್ನ ಫ್ಲೈಓವರ್. ವಿದೇಶಿಗನ ಮೊಬೈಲ್ನಲ್ಲಿ ಬೆಂಗಳೂರಿನ ಬಂಡವಾಳ ಬಯಲಾಗಿದೆ. ವಿದೇಶಿಗನ ಮೊಬೈಲ್ನಲ್ಲಿ ನಿನ್ನೆ ಸಂಜೆ ಏರ್ಪೋರ್ಟ್ ತಲುಪೋದಕ್ಕೆ 1 ಗಂಟೆ ವಿಳಂಬ ಆಯ್ತಂತೆ. ಫ್ಲೈಓವರ್ ಮೇಲ್ಭಾಗದಲ್ಲಿ ಸಂಪೂರ್ಣವಾಗಿ ಮಳೆಯ ನೀರು ನಿಂತಿತ್ತು. ಇದು ಫ್ಲೈಓವರ್ ರೀ, ಕೆಳಗಡೆ ರಸ್ತೆ ಅಲ್ಲ. ಫ್ಲೈಓವರ್ನ ಮೇಲೆ ನೀರು ನಿಂತಿದೆ. ವಿದೇಶಿಗನೊಬ್ಬ ಫೋಟೋ ಕ್ಲಿಕ್ಕಿಸಿದ್ದಾನೆ, ವಿಡಿಯೋ ಮಾಡಿದ್ದಾನೆ. ವಿದೇಶದ ವ್ಯಕ್ತಿಯೊಬ್ಬ, ಸಿಂಗಾಪುರ, ಅಮೇರಿಕಾ, ಬ್ರ್ಯಾಂಡ್ ಬೆಂಗಳೂರು. ಆ ಬ್ರ್ಯಾಂಡ್ ಬೆಂಗಳೂರು ನೋಡ್ತಾ ಇದ್ದೀವಿ. ಕೇವಲ 2 ತಾಸು ಸುರಿದಂಥ ಮಳೆ ಬೆಂಗಳೂರಿನಲ್ಲಿ. ಆಯ್ತಪ್ಪ, ಕರಾವಳಿ ಭಾಗದಲ್ಲಿ ಮಳೆ ಆಗಿದೆ, ವಿಪರೀತವಾಗಿ ಆಗಿದೆ, ದಾಖಲೆಯ ಮಳೆ ಆಗಿದೆ, ಫೈನ್. ಆದರೆ ವಿಪರೀತ ಅನ್ನೋ ಮಳೆನೂ ಅಲ್ಲ, 2 ಗಂಟೆ ಸುರಿದಂಥ ಮಳೆ. ಅದು ಫ್ಲೈಓವರ್ನ ಮೇಲ್ಭಾಗದಲ್ಲಿ ಸಂಪೂರ್ಣ ಮಳೆ ನೀರು ನಿಂತಿತ್ತು. ಕೆರೆ ಅಂತ ಆಗಿತ್ತು ಫ್ಲೈಓವರ್. ಮಳೆ ನೀರು ನಿಂತ ಕಾರಣ ನಿಧಾನಗತಿಯಲ್ಲಿ ವಾಹನ ಸಂಚಾರ ಇತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಅಧಿಕಾರಿಗಳಿಗೆ ಜನ ಹಿಡಿ ಶಾಪ. ಇನ್ನು ಕೇವಲ ಈ ಕರಾವಳಿ ಭಾಗದಲ್ಲಿ ಮಾತ್ರ ಅಲ್ಲ, ಮಲೆನಾಡು ಭಾಗದಲ್ಲಿ ಮಾತ್ರ ಅಲ್ಲ, ನಿನ್ನೆ ಬೆಂಗಳೂರಿನಲ್ಲೂ ಕೂಡ ಮಳೆ ಆಯಿತು. ನಿನ್ನೆ ಸುರಿದ ಮಳೆಗೆ ನದಿಯಂತಾಗಿದೆ ಏರ್ಪೋರ್ಟ್ನ ಫ್ಲೈಓವರ್. ವಿದೇಶಿಗನ ಮೊಬೈಲ್ನಲ್ಲಿ ಬೆಂಗಳೂರಿನ ಬಂಡವಾಳ ಬಯಲಾಗಿದೆ. ವಿದೇಶಿಗನ ಮೊಬೈಲ್ನಲ್ಲಿ ನಿನ್ನೆ ಸಂಜೆ ಏರ್ಪೋರ್ಟ್ ತಲುಪೋದಕ್ಕೆ 1 ಗಂಟೆ ವಿಳಂಬ ಆಯ್ತಂತೆ. ಫ್ಲೈಓವರ್ ಮೇಲ್ಭಾಗದಲ್ಲಿ ಸಂಪೂರ್ಣವಾಗಿ ಮಳೆಯ ನೀರು ನಿಂತಿತ್ತು. ಇದು ಫ್ಲೈಓವರ್ ರೀ, ಕೆಳಗಡೆ ರಸ್ತೆ ಅಲ್ಲ. ಫ್ಲೈಓವರ್ನ ಮೇಲೆ ನೀರು ನಿಂತಿದೆ. ವಿದೇಶಿಗನೊಬ್ಬ ಫೋಟೋ ಕ್ಲಿಕ್ಕಿಸಿದ್ದಾನೆ, ವಿಡಿಯೋ ಮಾಡಿದ್ದಾನೆ. ವಿದೇಶದ ವ್ಯಕ್ತಿಯೊಬ್ಬ, ಸಿಂಗಾಪುರ, ಅಮೇರಿಕಾ, ಬ್ರ್ಯಾಂಡ್ ಬೆಂಗಳೂರು. ಆ ಬ್ರ್ಯಾಂಡ್ ಬೆಂಗಳೂರು ನೋಡ್ತಾ ಇದ್ದೀವಿ. ಕೇವಲ 2 ತಾಸು ಸುರಿದಂಥ ಮಳೆ ಬೆಂಗಳೂರಿನಲ್ಲಿ. ಆಯ್ತಪ್ಪ, ಕರಾವಳಿ ಭಾಗದಲ್ಲಿ ಮಳೆ ಆಗಿದೆ, ವಿಪರೀತವಾಗಿ ಆಗಿದೆ, ದಾಖಲೆಯ ಮಳೆ ಆಗಿದೆ, ಫೈನ್. ಆದರೆ ವಿಪರೀತ ಅನ್ನೋ ಮಳೆನೂ ಅಲ್ಲ, 2 ಗಂಟೆ ಸುರಿದಂಥ ಮಳೆ. ಅದು ಫ್ಲೈಓವರ್ನ ಮೇಲ್ಭಾಗದಲ್ಲಿ ಸಂಪೂರ್ಣ ಮಳೆ ನೀರು ನಿಂತಿತ್ತು. ಕೆರೆ ಅಂತ ಆಗಿತ್ತು ಫ್ಲೈಓವರ್. ಮಳೆ ನೀರು ನಿಂತ ಕಾರಣ ನಿಧಾನಗತಿಯಲ್ಲಿ ವಾಹನ ಸಂಚಾರ ಇತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಅಧಿಕಾರಿಗಳಿಗೆ ಜನ ಹಿಡಿ ಶಾಪ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.